ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಟೊಮಾಟೊ ಸಾರು ಅಥವಾ ಪುಟಾಣಿ ಸಾರು ಅಂದ್ಕೋಬೋದು. ಬೇಳೆ ಕೂದಿಸೋದು ಟೆನ್ಷನ್ ಇಲ್ಲ, 5 ನಿಮಿಷದಲ್ಲಿ ಸಾರು ರೆಡಿ ಮಾಡ್ಕೋಬೋದು. ಇದು ಇಡ್ಲಿ ಜೊತೆ, ಅನ್ನ ಜೊತೆ, ಮುದ್ದೆ ಜೊತೆ ಕೂಡ ಎಲ್ಲದಕ್ಕೂ ಹೊಂದುತ್ತೆ. ಸಣ್ಣಗೆ ಹೆಚ್ಚಿಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು ಟೊಮಾಟೊನ. ಅದರಲ್ಲೇ ಅರಿಶಿನ ಮತ್ತು ನಾನು ಹುಣಸೆಹಣ್ಣು ತೊಳೆದ್ಬಿಟ್ಟು ಹುಣಸೆಹಣ್ಣು ಒಂದು ಎಸಳು ಹಾಕ್ಕೊಂಡಿದ್ದೀನಿ, ನೆನೆ ಇಟ್ಟಿದ್ದೀನಿ. ಅದು ತಣ್ಣಗಾದಮೇಲೆ ಚೆನ್ನಾಗಿ ಕಿವುಚಿ ಅದು ಟೊಮಾಟೊನ ರಸ ಮಾಡ್ಕೋಬೇಕು. ಆಮೇಲೆ ನಾನು ಪುಟಾಣಿನ ಹುರ್ಕೊತಾ ಇದ್ದೀನಿ. ನಾನು 1 ಕಪ್ಪು ಪುಟಾಣಿ ತೊಗೊಂಡಿದ್ದೀನಿ. ಅದಕ್ಕೆ ಅದರಲ್ಲಿ ಚೆನ್ನಾಗಿ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರುವಾಗೆ ಹುರಿದ್ಮೇಲೆ ಅದರಲ್ಲೇ ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕರಿಬೇವು ಹಾಕಿ ಹುರ್ಕೊಂಡು ಅದನ್ನು ಪೌಡ್ರ್ ಮಾಡಿಟ್ಕೋಬೇಕು. ತಣ್ಣಗಾದ್ಮೇಲೆ ಪೌಡ್ರ್ ಮಾಡ್ಕೊಳ್ಳಿ. ಇದು ಪುಟಾಣಿ ಬಿಸಿ ಇರುವಾಗ ಪೌಡ್ರ್ ಮಾಡ್ಕೋಬೇಡಿ, ಅದು ಸ್ವಲ್ಪ ಒದ್ದೆ ಥರ ಬರುತ್ತೆ ನೋಡಿ. ಈ ಥರ ಟೊಮಾಟೊ ಆಗಿದೆ. ಅದನ್ನು ಚೆನ್ನಾಗಿ ಕಿವುಚಬೇಕು. ನನಗೆ ಹುಣಸೆಹಣ್ಣು ನೆನೆದು ಬಿಟ್ಟಿದೆ ಅದರಲ್ಲಿ. ಈ ಥರ ಚೆನ್ನಾಗಿ ಕಿವುಚಿ ನೀರು ತಗೊಳ್ಳಿ. ಈ ಸಾಂಬಾರು ತುಂಬ ರುಚಿಯಾಗುತ್ತೆ ಮತ್ತು ಬೇಗ ನಮಗೆ ಟೈಮ್ ಇಲ್ದತ್ನಾಗ ಈ ಥರ ಮಾಡ್ಕೊಂಡ್ರೆ ರಸಮ್ ಥರನೂ ಯೂಸ್ ಮಾಡ್ಕೋಬೋದು. ಪೌಡ್ರ್ ಮಾಡ್ಕೊತಾ ಇದ್ದೀನಿ ಬೇಳೆನ, ಪುಟಾಣಿನ ನೋಡಿ. ಬೆಳ್ಳುಳ್ಳಿ ತುಂಬ ಜವಾರಿ ಬೆಳ್ಳುಳ್ಳಿ ತುಂಬ ಚೆನ್ನಾಗಿದೆ. ಬೇಳೆ ಎಸಳು ಮಾತ್ರ ಚಿಕ್ಕದಾಗಿದೆ. ತುಂಬ ಒಗ್ಗರಣೆ ಹಾಕಿದಾಗ ತುಂಬ ಚೆನ್ನಾಗಿ ಘಮ ಬರ್ತಾಯಿದೆ ಈ ಬೆಳ್ಳುಳ್ಳಿದು. ಕರಿಬೇವು, ಕೊತ್ತಂಬರಿ, ಜೀರಿಗೆ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಅರಿಶಿನ ನಾನು ಟೊಮಾಟೊ ಎಲ್ಲ ಕುದಿಯುವಾಗ ಹಾಕಿದ್ದೆ. ಈಗ ಒಗ್ಗರಣೆ ಹಾಕೋದು. ಒಗ್ಗರಣೆಗೆ ಕೊತ್ತಂಬರಿ ಒಂದು ಬಿಟ್ಟು ಮಿಕ್ಕಿದ್ದೆಲ್ಲ ಒಗ್ಗರಣೆ 1 by 1 ಒಗ್ಗರಣೆ ಹಾಕ್ಕೊಂಡು ಅದನ್ನು ತುಂಬ ಬೇಯಿಸ್ಬೇಕಾಗಿಲ್ಲ. ಇದರಲ್ಲಿ ಎಣ್ಣೆಯಲ್ಲಿ ಸ್ವಲ್ಪ ಹಸಿ ಇರುವಾಗೆ ಟೊಮಾಟಿ ರಸ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕಬೇಕು. ಇದಕ್ಕೆ ಮಸಾಲೆ ಹಾಕುವಂಗಿಲ್ಲ, ಯಾವುದೇ ರೀತಿ ಮಸಾಲೆ ಹಾಕುವಂಗಿಲ್ಲ. ಗರಂ ಮಸಾಲ, ಸಾಂಬಾರು ಪೌಡ್ರು ಅದು ಏನೂ ಹಾಕುವಂಗಿಲ್ಲ. ಕಾಯಿ ಹಾಕಂಗಿಲ್ಲ. ಇದೇ ಕಾಯಿ ಹಾಕಿದರೆ ಅದೇ ಟೇಸ್ಟ್ ಬರುತ್ತೆ. ಇವಾಗ ಇದು ಮಾಡಿರೋದು ಹೋಟೆಲಲ್ಲಿ ಸಾಂಬಾರು, ಇಡ್ಲಿ ಜೊತೆ ಸಾಂಬಾರು ಕೊಡ್ತಾರಲ್ಲ, ಅದೇ ಟೇಸ್ಟ್ ಕೊಡುತ್ತೆ. ನೀವು ಒಮ್ಮೆ ಮಾಡಿ ನೋಡಿ ನಿಮ್ಗೆ ಇಷ್ಟ ಆದರೆ ನಮಗೂ ಒಂದು ಲೈಕ್ ಕೊಡಿ ಅಂತ ಕೇಳ್ತಾ, ಇವಾಗ ನೋಡಿ ನೀವು ಒಮ್ಮೆ ಮಾಡಿ ಇದನ್ನು ಸಾಂಬಾರನ್ನ ಮಾಡಿ ನೋಡಿ, ರುಚಿ ನೋಡಿ. ದಿಢೀರಂತ ಮಾಡ್ಕೋಬೋದು ಸಾಂಬಾರನ್ನ. ಯಾಕಂದರೆ ಈ ಎಲ್ಲ ಟೈಮ್ನಲ್ಲೂ ಬೇಳೆ ಕುದಿಸಿ ರೆಡಿ ಮಾಡ್ಕೊಂಡು ಮಾಡುವಷ್ಟು ಟೈಮ್ ಇರಲ್ಲ. ಈಗೇನು ರಸ ಹಾಕ್ತಿದ್ದೀನಲ್ಲ, ಇದಕ್ಕೆ ನೀವು ಒಂದು ಸ್ವಲ್ಪ ಉಪ್ಪು ಹಾಕಿ ಬಿಟ್ಟರೆ ಇದು ರಸಮ್, ಅದು ಟೊಮಾಟೊ ರಸಮ್. ಇದಕ್ಕೇನೂ ಹಾಕೋದು ಬೇಡ, ಅಷ್ಟು ಟೇಸ್ಟ್ ಕೊಡುತ್ತೆ. ಈಗ ಆ ಪೌಡ್ರನ್ನ ನಾನು 3 ಸ್ಪೂನ್ ತೊಗೊಂಡಿದ್ದೀನಿ. 3 ಸ್ಪೂನಲ್ಲಿ ನಾನು ಇದು ತಣ್ಣ ನೀರು ಹಾಕಿ ಕಲಿಸ್ತಾ ಇದ್ದೀನಿ. ನೀವು ಅದು ಗಂಟು ಆಗ್ಲಾರ್ದಂಗೆ ಕಲಿಸ್ಕೋಬೇಕು, ಮಿಕ್ಸ್ ಮಾಡ್ಕೋಬೇಕು ಈ ಪುಟಾಣಿ ಹಿಟ್ಟನ್ನ. ಆಮೇಲೆ ನಾನು ಉಪ್ಪು ಚೆನ್ನಾಗಿ ನೀರು ಕುದಿಯುವಾಗ ಉಪ್ಪು ಹಾಕಿ ಅಳತೆ ತಕ್ಕಂಗೆ, ನಮ್ಮನೆ ಸಾಂಬಾರು ಎಷ್ಟು ಅಳತೆ ಇದೆ ಅದರ ತಕ್ಕಂಗೆ, ಅದರ ರುಚಿ ತಕ್ಕಂಗೆ ಉಪ್ಪು ಖಾರ ಹಾಕಿ ನೋಡಿ. ಸ್ವಲ್ಪ ಇವಾಗ ಇಷ್ಟು ಹಾಕಿದರೆ ರಸಮ್ ರೆಡಿ. ಇವಾಗ ಈ ಪೌಡ್ರ್ ಹಾಕಿದರೆ ಇಡ್ಲಿಗೆ, ದೋಸೆಗೆ, ಸೈಡಿಗೆ, ಸಾಂಬಾರಿಗೆ, ಅನ್ನಕ್ಕೆ ಈ ಸಾಂಬಾರು ರೆಡಿ ಆಗುತ್ತೆ ನೋಡಿ. ಇಡ್ಲಿ ಜೊತೆ ಮಾತ್ರ ತುಂಬ ಚೆನ್ನಾಗಿ ಕಾಂಬಿನೇಷನ್ ಆಗುತ್ತೆ. ನಾನಿವತ್ತು ಇದನ್ನು ಮುದ್ದೆ ಜೊತೆ ಮಾಡ್ತಾಯಿದ್ದೀನಿ ನೋಡಿ. ಈಗ ಅದು ಕುದೀತಾ ಇದೆಯಲ್ಲ, ಆವಾಗ ಇದು ಮಿಕ್ಸ್ ಮಾಡಿರೋ ಹಿಟ್ಟನ್ನು ಹಾಕಬೇಕು. ಅದು ಬಟ್ಟಲದಲ್ಲಿರುತ್ತಲ್ಲ, ಅದನ್ನು ನೀವು ನೀರು ಹಾಕ್ಕೊಂಡಾದ್ರೂ, ಎಕ್ಸ್ಟ್ರಾ ನೀರು ಹಾಕಿದ್ರೂ ಹಾಕ್ಕೋಬೋದು. ಇಲ್ಲಾಂದರೆ ಯಾಕಂದರೆ ನಂಗೆ ಸಾಂಬಾರು ಕ್ವಾಂಟಿಟಿ ಜಾಸ್ತಿ ಆಗ್ತಾಯಿತ್ತು, ಸೊ ಅದರಿಂದ ನಾನು ಅದು ಸಾಂಬಾರದೇ ಒಂದು ಸ್ವಲ್ಪ ಹಾಕಿಬಿಟ್ಟು ಮಿಕ್ಸ್ ಮಾಡಿ ತಿರ್ಗಾ ಬೆರೆಸ್ಕೊತಾ ಇದ್ದೀನಿ. ಸಾಂಬಾರಿಗೆ ಯಾವುದೇ ರೀತಿಯ ಮಸಾಲೆ ಹಾಕಿಲ್ಲ ಅಂದ್ರೂ ಉಪ್ಪು, ಖಾರ, ಹುಳಿ ಇತ್ತು ಅಂದರೆ ತುಂಬ ಟೇಸ್ಟ್ ಕೊಡುತ್ತೆ ಟಮಾಟೆ ಜೊತೆ ನೋಡಿ. ನಾವು ಇದಕ್ಕೆ ಪುಟಾಣಿ ಹಿಟ್ಟಿನ ಸಾಂಬಾರು ಅಂತಲೇ ಹೇಳ್ತೀವಿ. ನೀವು ನಿಮ್ಮ ಅನುಕೂಲ ಆಗಂಗೆ ನೀವು ಸಾಂಬಾರು ಮಾಡ್ಕೊಳ್ಳಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಎಲ್ಲ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.
ನೋಡಿ ಈ ಥರ ಕುದಿಬೇಕು. ಸಾಂಬಾರು ಈ ಥರ ಪಳ ಕುದ್ದಾಗ ಮಾತ್ರ ಅದು ಹದ. ಸಾಂಬಾರು ಒಂದು ಹದಕ್ಕೆ ಬಂದಿದೆ, ಟೇಸ್ಟ್ ಎಲ್ಲ ರೆಡಿ ಆಗಿದೆ ಸಾಂಬಾರು ಅನ್ನೋ ಥರ ಆಗುತ್ತೆ. ಆಮೇಲೆ ಕೊತ್ತಂಬರಿ ಹಾಕಿ ಮುಚ್ಚಿಬಿಡಿ. ಅಷ್ಟೇ, ಗ್ಯಾಸ್ ಆಫ್ ಮಾಡಿ. ಮತ್ತು ಕೊತ್ತಂಬರಿ ಹಾಕಿದ ಮೇಲೆ ಕುದಿಸ್ಬೇಡಿ. ಈ ಥರ ಕುದೀತಾ ಇರುವಾಗಲೇ ಒಂದು ಸ್ವಲ್ಪ ಕೊತ್ತಂಬರಿ ಗ್ಯಾಸ್ ಆಫ್ ಮಾಡಿ ಮುಚ್ಚಿದರೆ ರೆಡಿ ಆಯಿತು. ನೋಡಿ, ನಾನು ಮುದ್ದೆ ಜೊತೆ ರೆಡಿಯಾಗಿದೆ ಸಾಂಬಾರು.